ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿತ್ತರದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಮಧ್ವನವಮಿ ಅಂತಂದ್ರೆ ಏನು ಅಂತ ಮುಖ್ಯವಾದ ಪ್ರಶ್ನೆ. ಮಧ್ವನವಮಿ, ವಿಜಯದಶಮಿ ಎರಡು ಹೆಸರನ್ನು ನೆನ್ಪಿಟ್ಕೊಳ್ಳಿ. ವಿಜಯದಶಮಿ ಅಂದ್ರೇನು? ಮಧ್ವಾಚಾರ್ಯರು ಈ ಭೂಮಿಯಲ್ಲಿ ಅವತರಿಸಿದ ದಿವಸ, ಪುಣ್ಯ ದಿವಸ. ಇನ್ನು ಮಧ್ವನವಮಿ ಅಂತಂದ್ರೆ ಆಚಾರ್ಯರು ಮೇಲೆ ಸ್ವರ್ಗಸ್ಥರಾದ್ರು ಅಂತ ಅನ್ಕೊಳ್ಬಾರ್ದು, ತಪ್ಪಾಗ್ಬಿಡುತ್ತೆ. ಯಾಕೆ? ಹುಟ್ಟಿದ ದಿವಸ ಒಂದು, ಅದನ್ನು ಅವತರಿಸಿದ ದಿವಸ ಅಂತ ಕರಿತೀವಿ. ಇನ್ನು ಹೋಗಿದ್ದ ದಿವಸ ಅಂತ ಹೇಳಬಾರ್ದು. ಇವರ ವಿಶೇಷ ಏನಂದ್ರೆ, ಮಧ್ವಾಚಾರ್ಯರ ವಿಶೇಷ, ಇವರು ಅದೃಶ್ಯೋ ರೂಪ್ಯಪೀಠೇಸ್ತಿ ದೃಶ್ಯೋಸ್ತಿ ಬದರಿ ತಟೆ ಅಂತ. ನೀವು ಇವತ್ತಿನ ದಿವಸದಲ್ಲೂ ಕೂಡ ಉಡುಪಿ ಕ್ಷೇತ್ರಕ್ಕೆ ಹೋದವರು, ನೀವೆಲ್ಲ ಉಡುಪಿಲಿ ಕೃಷ್ಣನ ದರ್ಶನಕ್ಕೆ ಅಂತ ಹೋಗಿರ್ತೀರಿ. ಅಲ್ಲಿ ತಪ್ಪದೆ ಅನಂತೇಶ್ವರ ದೇವಸ್ಥಾನಕ್ಕೆ ಹೋಗ್ತೀರಿ. ಅಲ್ಲಿ ಅನೇಕರು ಒಂದು ಕಿಂಡಿ ಹತ್ರ ಬಂದು, ಕಿಟಕಿ ಥರ ಇರೋ ಕಡೆ ಬಂದು ನಿಂತ್ಕೊಂಡು ನೋಡಿ ಕೈ ಮುಗಿತಾ ಇರ್ತಾರೆ. ಅದು ಪ್ರದಕ್ಷಿಣೆ ಹಾಕ್ತಾ ಹಾಕ್ತಾ ಬಂದು ಒಂದು ಕಡೆ ನಿಂತ್ಕೊಂಡು ಅಲ್ಲಿ ಒಳಗಡೆ ಏನು ನೋಡ್ತಾ ಇರ್ತಾರೆ ಅಂದರೆ, ಅದು ಮಧ್ವಾಚಾರ್ಯರ ವಿಶಿಷ್ಟವಾದ ಸ್ಥಾನ. ಅದು ಯಾವ ಸ್ಥಾನ ಅಂದರೆ, ಅದು ವಿಶೇಷವಾಗಿ ಈ ಮಧ್ವನವಮಿ ದಿವಸ ನಾವು ಅಲ್ಲಿ ಹೋಗಿ ದರ್ಶನ ಮಾಡಿ ನಮಸ್ಕಾರ ಹಾಕಿ ಪ್ರದಕ್ಷಿಣೆ ಹಾಕಬೇಕಾದ ಸ್ಥಳ. ಅದು ಯಾವುದು ಅಂದರೆ, ಮಧ್ವಾಚಾರ್ಯರು ತಾವು 79 ವರ್ಷಗಳ ಕಾಲ ನಿರಂತರವಾಗಿ ಈ ಭೂಮಿಯಲ್ಲಿ ಬಂದು ತಾವು ಏನು ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ, ಆ ಕಾರ್ಯ ಮುಗಿದ ಮೇಲೆ ತಾವು ಸೀದಾ ಬದರಿಕಾಶ್ರಮಕ್ಕೆ ಹೊರಡ್ತಾರೆ. ಬದರಿಕಾಶ್ರಮಕ್ಕೆ ಹೊರಟಿದ್ದು ಹೇಗೆ ಗೊತ್ತಾಯಿತು? ನಡ್ಕೊಂಡು ಹೋಗಲಿಲ್ಲ. ತಾವೇನು ಕೂತಿದ್ರು, ಕೂತ ಸ್ಥಳದಲ್ಲೇ ಕಾಣಲಿಲ್ಲ ಶಿಷ್ಯರಿಗೆ, ಅದೃಶ್ಯರಾಗ್ಬಿಟ್ರು. ಹಾಗಾದರೆ ಉಡುಪಿಯಲ್ಲಿ ಅದೃಶ್ಯರಾದರು, ನೇರ ಹೋಗಿದ್ದು ಬದರಿಕಾಶ್ರಮಕ್ಕೆ. ಯಾಕೆ? ವೇದವ್ಯಾಸರ ಬಳಿ, ವೇದವ್ಯಾಸರ ಸೇವೆಗೆ, ಅವ್ರ ಹತ್ರ ಇನ್ನೂ ಅಧ್ಯಯನ ಮಾಡಲಿಕ್ಕೆ ಅಂತ ಅಲ್ಲಿ ಮಧ್ವಾಚಾರ್ಯರು ತೆರಳುತ್ತಾರೆ. ಅಲ್ಲಿ ನೀವು ಆ ಶ್ಲೋಕವನ್ನು ಗಮನಿಸ್ಬೋದು. ತುಂಬ ಪವಿತ್ರವಾದ ಸ್ಥಳ. ಜಗದ್ಗುರುಗಳಾದ ಮಧ್ವಾಚಾರ್ಯರು ಅದೃಶ್ಯರಾದರು. ಆ ಕಡೆ ಪುಷ್ಪವೃಷ್ಟಿ ಆಗ್ತಾ ಇದೆ ಮೇಲಿಂದ. ಆಚಾರ್ಯರು ಎಲ್ಲ ಶಿಷ್ಯರಿಗೆ ಪ್ರವಚನವನ್ನು ಮಾಡ್ತಾ ಇದ್ರು. ಮಾಡಿ ಮುಕ್ತಾಯ ಆಯಿತು. ಆ ಪುಷ್ಪವೃಷ್ಟಿ ಎಲ್ಲ ಬಿತ್ತಲ್ಲ, ದೇವತೆಗಳ ಮೇಲಿಂದ ಪುಷ್ಪವೃಷ್ಟಿಯನ್ನು ಹಾಕಿದ್ದಾರೆ. ಎಲ್ಲ ಮೈ ಮೇಲೆ ಹೋಗು. ನಂತರ ನೋಡ್ತಾರೆ, ಆಚಾರ್ಯರು ಅದೃಶ್ಯರಾಗ್ಬಿಡ್ತಾರೆ, ಕಾಣಲೇ ಇಲ್ಲ. ಹೀಗೆ ಅಂಥ ಮಧ್ವನವಮಿ ದಿವಸ ಎಷ್ಟು ಪವಿತ್ರ. ಹಾಗಾಗಿ ಇವತ್ತಿಗೂ ಕೂಡ ಅಲ್ಲಿ ಆಚಾರ್ಯರ ಸನ್ನಿಧಾನ ನಿತ್ಯವಾಗಿ ಹಾಗೇ ಇದೆ ಅಂತ, ಅಲ್ಲಿದ್ದಾರೆ ಅಂತ. ಕಾಣಿಸದೇ ಇರೋ ರೂಪದಲ್ಲಿ ಇದ್ದಾರೆ ಅಷ್ಟೆ, ಯಾವಾಗಲೂ ಇರ್ತಾರೆ. ಮಧ್ವಾಚಾರ್ಯರ ಕುರಿತಾಗಿ ಒಂದು ಶ್ಲೋಕ ಇದೆ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮದೇವಚ ಪೂರ್ಣ ಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ ಅಂತ. ನಮಗೆ ದೇವರು ತಾನು ಭೂಮಿಯಲ್ಲಿ ಕೃಷ್ಣನಾಗಿ, ರಾಮನಾಗಿ ಅನೇಕ ಅವತಾರ ಎತ್ತು ಬರ್ತಾರೆ. ಯಾಕೆ? ಒಳ್ಳೆಯವ್ರಿಗೆ ಒಳ್ಳೇದು ಮಾಡಲಿಕ್ಕೆ, ಹಾಗೆ ಕೆಟ್ಟವ್ರಿಗೆ ಶಿಕ್ಷೆ ಕೊಡಲಿಕ್ಕೆ. ಕೆಲವು ಸಲ ತಾನು ಬರದೇ ಇದ್ರೂ ಗುರುಗಳನ್ನು ಕಳಿಸ್ತಾನೆ. ಅಂಥ ಗುರುಗಳಲ್ಲಿ ಆಚಾರ್ಯರು ಅಂದರೆ ಮಧ್ವಾಚಾರ್ಯರು ಬಹಳ ಪ್ರಮುಖರು. ಆಚಾರ್ಯರು ಅಂದರೆ ಮಧ್ವಾಚಾರ್ಯರು ಅಂತಲೇ ಪ್ರಸಿದ್ಧಿ. ವಸ್ತುತಃ ಈ ಶ್ಲೋಕವನ್ನು ಗಮನಿಸಿದಾಗ ಮಧ್ವ ಅನ್ನೋ ಹೆಸರೇ ಕೇಳಲ್ಲ, ಪೂರ್ಣ ಪ್ರಜ್ಞ ಅಂತ ನಾವು ಹೆಸರನ್ನ ಕೇಳ್ತೀವಿ. ಅದು ಆಚಾರ್ಯರಿಗೆ ಅನೇಕ ಹೆಸರುಗಳಿವೆ. ಆನಂದ ತೀರ್ಥರು, ಪೂರ್ಣಪ್ರಜ್ಞರು, ಮಧ್ವಾಚಾರ್ಯರು, ಹೀಗೆಲ್ಲ ಒಬ್ಬರನ್ನೇ ಹೇಳೋದು. ಇವ್ರ ಮೂಲ ರೂಪ ಯಾವುದು? ಈ ಗುರುಗಳ ಮೂಲ ರೂಪ ಮುಖ್ಯ ಪ್ರಾಣದೇವರು ಅಂದರೆ ವಾಯುದೇವರು. ವಾಯುದೇವರು ಭೂಮಿಗೆ 3 ರೂಪದಿಂದ ಬರ್ತಾರೆ, ಒಂದೊಂದು ಯುಗದಲ್ಲಿ ಬರ್ತಾರೆ. ತ್ರೇತಾಯುಗಕ್ಕೆ ಹೋದಾಗ ರಾಮನ ಕಾಲದಲ್ಲಿ ಹನುಮಂತನಾಗಿ ಬಂದರು. ಅದೇ ದ್ವಾಪರ ಯುಗದಲ್ಲಿ ಕೃಷ್ಣನ ಸೇವೆಗಾಗಿ ಭೀಮಸೇನ ದೇವರಾಗಿ ಬಂದರು. ಅದೇ ಭೀಮಸೇನನೇ ಕಲಿಯುಗದಲ್ಲಿ ಮಧ್ವಾಚಾರ್ಯರಾಗಿ ಬಂದಿತ್ತು. ಹಾಗಾದರೆ ಮಧ್ವಾಚಾರ್ಯರು, ಭೀಮಸೇನ ದೇವರು, ಹನುಮಂತ ಎಲ್ಲ ಒಂದೇ. ಇವರೆಲ್ಲ ವಾಯುದೇವರ ಅವತಾರ. ಹಾಗಾದ್ರೆ ಹನುಮಂತರನ್ನ ಬೇಡ್ಕೊಂಡ್ರೆ ಏನು ಫಲನೋ, ಮಧ್ವಾಚಾರ್ಯನ ಬೇಡ್ಕೊಂಡ್ರೆ ಅಷ್ಟೇ ಫಲ. ಭೀಮನನ್ನ ಪ್ರಾರ್ಥನೆ ಮಾಡಿದ್ರೆ ಏನು ಫಲನೋ, ಮಧ್ವಾಚಾರ್ಯನ ಪ್ರಾರ್ಥನೆ ಮಾಡಿದ್ರೆ ಅಷ್ಟು ಫಲ. ವಾಯುದೇವರನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ ಎಷ್ಟು ಫಲನೋ, ಅದಷ್ಟು ಮಧ್ವಾಚಾರ್ಯನ ಪ್ರಾರ್ಥನೆ ಮಾಡಿದರೆ ಫಲ. ಆ ಮಧ್ವಾಚಾರ್ಯರ ಅವತಾರದಲ್ಲಿ ಎಷ್ಟು ಒಳ್ಳೆ ಕೆಲಸ ಆಗಿದೆ. ಜಗತ್ತನ್ನೇ ಉದ್ಧರಿಸುವಂಥ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅದು ಎಲ್ಲರಿಗೂ ಕೂಡ ಮೂಲ.
ಅದನ್ನಿಲ್ಲದೇನೆ ಯಾರೂ ಕೂಡ ಮೋಕ್ಷಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಸರ್ವ ಮೂಲ ಅಂತಲೇ ಗ್ರಂಥದ ಹೆಸರು. ಇಂಥ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅಂಥ ಆಚಾರ್ಯರು ಎಲ್ಲಿ ಅವತರಿಸಿದ್ದು ಅದನ್ನು ತಿಳ್ಕೊಳ್ಳೋದು ಮುಖ್ಯ. ಅದು ಕರ್ನಾಟಕದಲ್ಲೇ ಉಡುಪಿಯ ಹತ್ತಿರ ಇರೋ ಪಾಜಕ ಕ್ಷೇತ್ರದಲ್ಲಿ ಅವರು ಅವತರಿಸಿದ್ದು. ಈಗಲೂ ಚಿಕ್ಕ ಮಕ್ಕಳು ತಾವು ಅಕ್ಷರಾಭ್ಯಾಸವನ್ನು ಮಾಡಿಸ್ಬೇಕು ಅಂತಿರೋರು ಆ ಪಾಜಕ ಕ್ಷೇತ್ರಕ್ಕೆ ಹೋಗಿ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ. ಜಗದ್ಗುರುಗಳಾದ ಆಚಾರ್ಯರ ಅನುಗ್ರಹ ದೊರೆತರೆ ಅವನಿಗೆ ಎಂಥ ವಿದ್ಯೆ ದೊರಲಿಕ್ಕಿಲ್ಲ. ಯಾಕೆ? ಆಚಾರ್ಯರು ಅಂದರೆ ನಮಗೆ ನೆನಪಾಗಬೇಕಿದ್ದಾರೋ ಹನುಮಂತ ದೇವರು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅಂಥೇಳಿ ಆ ಶ್ಲೋಕದಲ್ಲಿ ಪ್ರತಿಯೊಂದು ಬುದ್ಧಿ ಮತ್ತು ಬಲ, ಧೈರ್ಯ, ಏನೇನು ಗುಣಗಳಿದೆ ಎಲ್ಲ ಹನುಮಂತನ ಅನುಗ್ರಹದಿಂದ ಎಲ್ರಿಗೂ ಬರೋದು. ಅಂಥ ಹನುಮಂತನೇ ಆಚಾರ್ಯರು ಅಂದಮೇಲೆ ಆಚಾರ್ಯರ ಸೇವೆ ಮಾಡಿದಾಗ ಇದೆಲ್ಲ ಸಿಗೋದಲ್ಲಿ ಸಂದೇಹವೇ ಇಲ್ಲ. ಈ ರೀತಿ ಪಾಜಕ ಕ್ಷೇತ್ರ, ಉಡುಪಿ, ಮುಖ್ಯವಾಗಿ ನಾವು ಮಧ್ವಾಚಾರ್ಯ ನೆನಪಿಸ್ಕೊಳ್ಳೋದು ಹೇಗೆ? ಉಡುಪಿ ಕೃಷ್ಣನ ಪ್ರತಿಷ್ಠೆ ಮಾಡಿದ ಮಹಾನುಭಾವರು ಮಧ್ವಾಚಾರ್ಯರು. ನಮಗೆಲ್ಲ ಉಡುಪಿ ಕೃಷ್ಣನ ಪ್ರತಿಷ್ಠಾಪನೆ ಹೇಗಾಯಿತು ಅನ್ನೋ ಕಥೆ ಗೊತ್ತೇ ಇದೆ. ಇನ್ನೊಂದು, ಆಚಾರ್ಯರನ್ನ ಪ್ರತಿನಿತ್ಯ ಬಹಳ ಪೂಜೆಯನ್ನು ಮಾಡ್ತಾ ಇರೋರು ಯಾರು? ನಮ್ಮೆಲ್ಲರ ಗುರು ಸಾರ್ವಭೌಮರು ಅಂತ ಪ್ರಸಿದ್ಧರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲ ಗುರುಗಳು ಯಾರು? ಶ್ರೀಮನ್ ಮಧ್ವಾಚಾರ್ಯರು. ಹೀಗೆ ಮಧ್ವಾಚಾರ್ಯರ ಒಂದು ವ್ಯಕ್ತಿತ್ವ ನಮಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ನೋಡಿದ್ರೆ ಗೊತ್ತಾಗತ್ತೆ. ತುಂಬ ಅನುಗ್ರಹೋನ್ಮುಖವಾದ ವ್ಯಕ್ತಿತ್ವ. ಹಾಗಾಗಿ ಈ ಮಧ್ವನವಮಿ ದಿವಸ ವಿಶೇಷವಾಗಿ ಬೆಳಗಿನ ಜಾವದಲ್ಲಿ ಬೇಗ ಎದ್ದು ಸ್ನಾನವನ್ನು ಮಾಡಿ ಅವರನ್ನು ಕುರಿತಾದ ವಾಯುಸ್ತುತಿ ಅಂತ ಬಹಳ ಪ್ರಸಿದ್ಧವಾದ ಅವರ ಮೇಲಿನ ಒಂದು ರಚನೆ. ಅವರ ಸಾಕ್ಷಾತ್ ಶಿಷ್ಯರು ತ್ರಿವಿಕ್ರಮ ಪಂಡಿತಾಚಾರ್ಯರು ಅಂತ ಅವರು ಮಾಡಿದ ವಾಯುಸ್ತುತಿ. ಅದು ಎಷ್ಟು ಶಕ್ತಿಯುತ ಮಂತ್ರ ಅಂದರೆ ತುಂಬ ಪವರ್ಫುಲ್ ಮಂತ್ರ. ಅದನ್ನು ಪ್ರತಿನಿತ್ಯ ಪಾರಾಯಣ ಮಾಡಬೇಕು. ಅಂಥ ಸೊಗಸಾದ ವಾಯುಸ್ತುತಿ ವಿಶೇಷವಾಗಿ ಮಧ್ವನವಮಿ ದಿವಸ ಪಾರಾಯಣ ಮಾಡಬೇಕು. ಹಾಗೆ ಅವರ ಚರಿತ್ರೆ, ಅವರು ಜೀವನದಲ್ಲಿ ಎಷ್ಟೋ ಮಹಿಮೆಗಳನ್ನು ತೋರಿಸಿದ್ದಾರೆ. ನಾವೆಲ್ಲ ರಾಯರನ್ನು ನೆನಪಿಸ್ಕೊಳ್ತೀವಿ. ರಾಯರ ಪವಾಡ ಅಥವಾ ರಾಯರ ಮಹಿಮೆ ಅನ್ನೋ ಶಬ್ದಗಳಿಂದ ನಾವು ಕೇಳ್ತೀವಿ. ಆದರೆ ಮಧ್ವಾಚಾರ್ಯರು ರಾಯರ ಮೂಲ ಗುರುಗಳು. ಅಂದರೆ ಇನ್ನೆಷ್ಟು ಮಹಿಮೆ, ಇನ್ನೆಷ್ಟು ನಾವು ಸಾಮಾನ್ಯವಾಗಿ ಮಾತನಾಡುವಂಥ ಪವಾಡ ಅನ್ನೋ ಶಬ್ದದಿಂದ ಕರಿಬೇಕು, ಅಷ್ಟೊಂದಿದೆ. ಮಧ್ವಾಚಾರ್ಯರ ಮಹಿಮೆಗಳೇನು ಅನ್ನೋದನ್ನು ಮಧ್ವವಿಜಯ ಅನ್ನುವ ಗ್ರಂಥ ಒಂದಿದೆ. ನಾರಾಯಣ ಪಂಡಿತಾಚಾರ್ಯರು ಅಂತ, ಅಂದರೆ ತ್ರಿವಿಕ್ರಮ ಪಂಡಿತಾಚಾರ್ಯ ಯಾರು ಆಚಾರ್ಯರ ಸಾಕ್ಷಾತ್ ಶಿಷ್ಯರಿದ್ದಾರೆ, ಅವರ ಮಕ್ಕಳು, ಅವರು ರಚನೆ ಮಾಡಿದ ಗ್ರಂಥ. ಆ ಗ್ರಂಥವನ್ನು ನೋಡಿದಾಗ ನಮಗೆ ಮಧ್ವಾಚಾರ್ಯರ ಮಹಿಮೆ ಇತ್ಯಾದಿಗಳ ಅರ್ಥ ಆಗುತ್ತೆ. ಅದನ್ನು ಪಾರಾಯಣ ಮಾಡೋದು ಬಹಳ ವಿಶೇಷ. ಅನೇಕ ರೀತಿ ಮಧ್ವನಾಮಗಳಿದೆ. ಅಂದರೆ ಕನ್ನಡದಲ್ಲಿ ದೇವರ ನಾಮಗಳಿವೆ, ಸುಳಾದಿಗಳಿವೆ, ಬೇಕಾದಷ್ಟಿದೆ ಆಚಾರ್ಯರ ಬಗ್ಗೆ. ಅದೆಲ್ಲವನ್ನ ಈ ಮಧ್ವನವಮಿ ದಿವಸ ವಿಶೇಷವಾಗಿ ಎಲ್ಲ ಸ್ತ್ರೀಯರಾಗಲಿ ಪುರುಷರಾಗಲಿ ಎಲ್ಲರೂ ಪಾರಾಯಣ ಮಾಡಿ ಆ ಮಧ್ವಾಚಾರ್ಯ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಇದಕ್ಕಿಂತ ಮುಖ್ಯವಾಗಿ ನಾವೆಲ್ಲ ದೇವಸ್ಥಾನಗಳಿಗೆ ಹೋಗ್ತಾ ಏನು ಮಾಡಿಸ್ತೀವಿ? ಮುಖ್ಯ ಪ್ರಾಣ ದೇವರಿಗೆ ಅಭಿಷೇಕ ಅಂತ ಬರೆಸ್ತಾ ಇರ್ತೀವಿ. ಬೇರೆ ದಿವಸ ಎಲ್ಲ ಬರೆಸಿರ್ತೀವಿ. ಅದು ಯಾವ್ಯಾವ ವಾರ? ನಮಗೆ ಶನಿವಾರ ಬಂದರೆ ಹನುಮಂತನಿಗೆ ಒಂದು ಮುಖ್ಯ ಪ್ರಾಣ ಅಭಿಷೇಕ ಅಂಥೇಳಿ ಅಲ್ಲಿ ಜೇನುತುಪ್ಪದ ಅಭಿಷೇಕವನ್ನು ಸೇವೆಯನ್ನು ಬರೆಸಿರ್ತೀವಿ. ಮಧ್ವನವಮಿ ಮಾಡಿಸೋದು ತುಂಬ ವಿಶೇಷ. ಅದು ಮುಖ್ಯ ಪ್ರಾಣ ದೇವರಿಗೆ ಅಂದರೆ ಹನುಮಂತನಿಗೆ ವಿಶೇಷವಾಗಿ ಏನು ಈ ಜೇನುತುಪ್ಪದ ಅಭಿಷೇಕ ಇದೆ ಅದಕ್ಕೆ ಕೊಡೋದಾಗಲಿ, ಆ ಜೇನುತುಪ್ಪ ಅಭಿಷೇಕ ಮಾಡಿ ಸ್ವೀಕಾರ ಮಾಡೋದಾಗಲಿ, ಇದೆಲ್ಲ ಮಾಡೋದಕ್ಕೆ ತುಂಬ ಮಹತ್ವ ಇದೆ. ಈ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಉಡುಪಿಯ ಸಮೀಪದ ಪಾಜಕ ಕ್ಷೇತ್ರದಲ್ಲಿ ಬಂದು ಉಡುಪಿಯ ಕೃಷ್ಣನನ್ನು ಪ್ರತಿಷ್ಠೆ ಮಾಡಿ ಇಲ್ಲಿವರೆಗೂ ಎಲ್ಲರಿಗೂ ಕೂಡ ಯಾರ್ಯಾರು ಕೃಷ್ಣನ ಸೇವೆ ಮಾಡ್ತಾರೋ, ಯಾರ್ಯಾರು ಪಾಜಕ ಕ್ಷೇತ್ರಕ್ಕೆ ಹೋಗಿ ಆಚಾರ್ಯರ ಸೇವೆಯನ್ನು ಮಾಡ್ತಾರೋ, ಎಷ್ಟು ಅನುಗ್ರಹವನ್ನು ವಾಯುದೇವರು ಮಾಡ್ತಾ ಇದ್ದಾರೆ ನಿರಂತರವಾಗಿ. ಸರಿ, ಇಷ್ಟೆಲ್ಲ ಆಯಿತು. ಮಧ್ವಾಚಾರ್ಯರ ಮೂರ್ತಿಯನ್ನು ನಾವು ನೋಡಬೇಕು. ಎಲ್ಲಿ ಆಚಾರ್ಯರ ಮೂರ್ತಿಯನ್ನು ನೋಡಿ ನಾವು ಅಲ್ಲಿ ಹೋಗಿ ದೀಪವನ್ನು ಹಚ್ಚಿ ಅವರಿಗೆ ಪ್ರದಕ್ಷಿಣೆ ಮಾಡಿ ಅವರ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತಂದರೆ, ನೀವು ಬೆಂಗಳೂರಿನಲ್ಲಿ ಇದ್ದೀರಿ ಅಂತಾದರೆ ಆಗ 2 ಕಡೆ ವಿಶೇಷವಾಗಿ ನೀವು ಮಧ್ವಾಚಾರ್ಯರ ಮೂರ್ತಿಯನ್ನು ಕಾಣಬಹುದು. ಒಂದು ಕತ್ತರಗುಪ್ಪೆ ಹತ್ತಿರ ಇರುವಂಥ ಪೂರ್ಣಪ್ರಜ್ಞ ವಿದ್ಯಾಪೀಠ ಕೃಷ್ಣನ ದೇವಸ್ಥಾನ ಇದೆ, ಅಲ್ಲೇ ನೀವು ಮಧ್ವಾಚಾರ್ಯರ ಮೂರ್ತಿಯನ್ನು ಕೃಷ್ಣನ ಬಲಭಾಗದಲ್ಲೇ ಕಾಣ್ಬೋದು. ಇನ್ನೊಂದು ಚಾಮರಾಜಪೇಟೆ ಎಲ್ಲಿರುವಂಥ ಮಧ್ವ ಸಂಘ, ಅಲ್ಲಿ ಒಳಗಡೆ ನೀವು ಹೋದರೆ ಮಧ್ವಾಚಾರ್ಯರ ಮೂರ್ತಿಯ ದರ್ಶನ ಆಗುತ್ತೆ. ಹಾಗಾಗಿ ತಪ್ಪದೆ ಬೆಂಗಳೂರಿನಲ್ಲಿರೋರು 2 ಕ್ಷೇತ್ರಗಳಿಗೆ ಮಧ್ವನವಮಿ ದಿವಸ ವಿಶೇಷವಾಗಿ ಹೋಗಿ ಅಲ್ಲಿ ಆಚಾರ್ಯರ ಸೇವೆಯನ್ನು ಮಾಡಿದರೆ ಅವರ ಅನುಗ್ರಹ ನಿಮಗಾದರೆ ಪೂರ್ಣ ಪ್ರಜ್ಞರು ಅಂತ ಅವ್ರಿಗೆ ಹೆಸರು. ಪೂರ್ಣ ಜ್ಞಾನವನ್ನು ಕೊಟ್ಟು ಅನುಗ್ರಹವನ್ನು ಮಾಡ್ತಾರೆ. ಇನ್ನು ಉಡುಪಿ ಕ್ಷೇತ್ರದಲ್ಲಿದ್ದರೆ ತಪ್ಪದೆ ಕೃಷ್ಣನ ಸನ್ನಿಧಾನಕ್ಕೆ ಹೋದಾಗ
ಅಲ್ಲಿ ಹನುಮಂತ ದೇವರ ಮೂರ್ತಿ ಇದೆ ಹೊರಗಡೆ ಗರುಡ ದೇವರ ಮುಂದೆ. ಅಷ್ಟೇ ಅಲ್ಲ, ಕೃಷ್ಣನ ದರ್ಶನಕ್ಕೆ ಅಂತ ಹೋದಾಗ ಒಂದು ಕೋಲ್ ಹಾಕಿರ್ತಾರೆ, ಬಗ್ಗಿ ಬಗ್ಗಿ ಒಂದ್ ಕಡೆ ಬಲಭಾಗದಲ್ಲಿ ಹಿಂಗೆ ಬಕ್ಕೊಂಡು ಹಂಗೆ ಹೋಗ್ತಾ ಇರ್ತಾರೆ. ಏನ್ ನೋಡ್ತಾ ಇರ್ತಾರೆ ಯಾರಿಗೂ ಗೊತ್ತಾಗಲ್ಲ. ಅಲ್ಲಿ ಮೂರ್ತಿ ಯಾರ್ದು? ಅಲ್ಲಿ ಮಧ್ವಾಚಾರ್ಯರ ಮೂರ್ತಿ ಇದೆ. ಆ ಮಧ್ವಾಚಾರ್ಯರ ಮೂರ್ತಿಯನ್ನು ಸಂದರ್ಶನ ಮಾಡಿ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದುಕೊಳ್ಳಿ. ಇಲ್ಲ ಬೆಂಗಳೂರಿನಲ್ಲಿ ಇಲ್ಲ, ಈ ಕಡೆ ಉಡುಪಿಯಲ್ಲಿ ಇಲ್ಲ, ಮತ್ತೇನು ಮಾಡೋದು ನಾವು ಅನ್ನೋರಿಗೆ ಯೋಚನೆ ಇಲ್ಲ. ರಾಯರ ಮಠಗಳು ಅನೇಕ ಅಷ್ಟಿವೆ. ಆ ರಾಯರ ಮಠಗಳಿಗೆ ಹೋಗಿ ಅಲ್ಲಿ ಎಲ್ಲಿ ರಾಯರು ಇರ್ತಾರೋ ಅಲ್ಲಿ ಮುಖ್ಯ ಪ್ರಾಣದೇವರು ಇದ್ದೇ ಇರ್ತಾರೆ. ಹಿಂದಕ್ಕೆ ನೀವು ಹನುಮಂತನ ಒಂದು ಮೂರ್ತಿಯನ್ನು ನೋಡ್ತಾ ಇರ್ತೀರಿ ಎಲ್ಲ ರಾಯರ ಮಠಗಳಲ್ಲಿ ಸಾಮಾನ್ಯವಾಗಿ. ಇಲ್ವಾ ರಾಯರ ಬೃಂದಾವನ ಇದೆ ಅಂತಂದ್ರೆ ರಾಯರ ಒಳಗಡೆ ಮುಖ್ಯ ಪ್ರಾಣದೇವರ ವಿಶೇಷವಾದ ಸನ್ನಿಧಾನ, ಪ್ರಹ್ಲಾದರಾಜರ ಒಳಗಡೆ ವಿಶೇಷವಾಗಿ ವಾಯುದೇವರಿರ್ತಾರೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಹಾಗಾಗಿ ರಾಯರ ಮಠಗಳಿಗೆ ಹೋಗಿ ವಿಶೇಷವಾಗಿ ಮಧ್ವನವಮಿ ದಿವಸ ಆ ರಾಯರ ಒಳಗಡೆ ಇರುವಂತಹ ಆ ಮುಖ್ಯ ಪ್ರಾಣನಿಗೆ ನಮಸ್ಕಾರವನ್ನು ಹಾಕಿ ಪೂರ್ಣ ಅನುಗ್ರಹ ದೊರೆಯುತ್ತೆ, ಜೀವನದಲ್ಲಿ ಉಜ್ವಲತೆಯನ್ನು ಕಾಣ್ತೀರಿ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಅಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಆ ಮಧ್ವಾಚಾರ್ಯರ, ಭೀಮಸೇನ ದೇವರ, ಹನುಮಂತ ದೇವರ, ಮುಖ್ಯ ಪ್ರಾಣದೇವರ ವಿಶೇಷ ಅನುಗ್ರಹ ದೊರಕಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.